ಅದ್ರ ಮನುಷ್ಯನಿಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಂದ್ರೆ, ಈ ಹಿಪ್ನೋಟೈಸ್ ಮಾಡಿದಾಗ ಒಬ್ಬ ಮನುಷ್ಯ 40 kg ತೆಳ್ಳಗಿರ್ತಾನೆ ರೀ. ತಲೆ ಒಂದು ಕಡೆ ಇಟ್ಟಿರ್ತಾರೆ, ಅವನ ಕಾಲು ಒಂದು ಕಡೆ ಇಟ್ಟಿರ್ತಾರೆ, ಹಿಂಗೆ ಸೆಟದಿರ್ತಾನೆ ಅವನು. ಅವನ ಮೇಲೆ ನಮ್ಮಂಥ ಕ್ವಿಂಟಲ್ ಇರೋರು ರಾಮಲಿಂಗಪ್ಪನವಂಥವ್ರು ಅಡ್ಡಾಡಿದ್ರೆ ಅವ ಮಳೆಯಂಗಿಲ್ಲ. ಆದ್ರೆ ಅದ ನಾರ್ಮಲ್ ಇದ್ದಾಗ ಒಂದು ಸ್ವಲ್ಪ ಕೈ ಊರಿದ್ರೆ ಲಟ್ ಅಂತ ಮುರಿದು ಬಿಡ್ತಾನೆ. ಸೊ ದ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ವೆರಿ ಸ್ಟ್ರಾಂಗ್ ಇನ್ ಹಿಪ್ನೋಟೈಸಮ್. ಆ ಹಿಪ್ನೋಟಿಸಮ್ ಸ್ಟೇಟಸ್ನೊಳಗೆ ಮತ್ತು ಅವ ಯಾಕೆ ಬೀಳಂಗಿಲ್ಲ, ಯಾಕೆ ಮುರಿಯಂಗಿಲ್ಲ, ಯಾಕೆ ಹಾಹು ಅನ್ನಂಗಿಲ್ಲ ಅಂದ್ರೆ ಅಲ್ಲಿ ಅವನ ಮನಸ್ಸು ಕೆಲಸ ಮಾಡ್ತಿರ್ತತಿ. ಹಂಗೆ ನಿಮ್ಮ ಕಾಲು ಎಲ್ಲ ಯಾಕೆ ಬರಲಿಲ್ಲ ಅಂದ್ರೆ ರೊಕ್ಕ ಕೊಟ್ಟು ಸಾಂಗ್ತಿರ್ತತಿ, ನೋಡ್ಬೇಕನ್ನೋ ಚಟ ಇರ್ತತಿ. ಅದು ಏನು ಬರೀ ಡಾಲರ್ ನೆನಪಾಕಿರ್ತಾವೆ, ಬರೀ ಯೂರೋ ನೆನಪಾಕಿರ್ತಾವೆ. ಹಗ್ಗ ಹಳ್ಳ ಪೆಟಾರಿ ಅಂತ ಯಾವುದೋ ಸಿನಿಮಾದಾಗ ಹೆದರ್ಸ್ತಿರ್ತಾರಲ್ಲ, 4 ಲಕ್ಷ 4.5 ಲಕ್ಷ ಯೂರೋ ಪೌಂಡ್ಸ್ ಅಂದಂಗೆಲ್ಲ ನಡಿ ಹಂಗಾರೆ ಓಡ್ತಿರ್ತಾರೆ. ಯಾಲೆ ಕಾಲಿಲ್ಲ, ಜಾಯಿಂಟ್ ಇಲ್ಲ, ಏನಿಲ್ಲ, ಏನು ಓಡದ. ಪಾಪ ಒಬ್ಬ ಸೀನಿಯರ್ ಸಿಟಿಜನ್ ವಯಸ್ಸಾದವರು ಲಾಸ್ಟ್ ಮೂಮೆಂಟ್ಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಾನು ಬರ್ತೀನಿ ಸುರೇಶ್ ಅಣ್ಣ ಅಂದರು. ಎಲ್ಲರೂ 17,000 ಕೊಟ್ಟರು, ಅವ್ರು 18-20,000 ಕೊಟ್ಟು ಆ ಐಸ್ನಲ್ಲಿ ಬಂದರು. ನಮಗೆ ಮೂಗು ಸೋರ್ತದೆ ಅಂದರು. ಕೆಳಗೆ ಸೋರ್ತಿತ್ತು, ಮೇಲೆ ಅದಕ್ಕೂ ಅಜ್ಜರ ಮೂಗು ಬಂದಾಗಿಬಿಡ್ತು. ಅಂದರೆ ಪ್ಲಸ್ ಮೈನಸ್ ಅನ್ನಂಗೆ ಆ ಕೋಲ್ಡ್ ಪ್ಲಸ್ ಕೋಲ್ಡ್ ನಾರ್ಮಲ್ ಆಗಿಬಿಡ್ತು. ಸೊ ಮೈಂಡ್ ಇದೆಯಲ್ಲ, ಮನಸ್ಸಿದೆಯಲ್ಲ, ಮಿಲ್ಟನ್ ಹೇಳ್ತಾನೆ, ಇಫ್ ಯು ಮೈಂಡ್ ಯು ಕ್ಯಾನ್ ಮೇಕ್ ಹೆಲ್ ಇಂಟು ಹೆವನ್, ಹೆವನ್ ಇಂಟು ಹೆಲ್, ಎವ್ರಿಥಿಂಗ್ ಈಸ್ ದೇರ್ ಇನ್ ಯುವರ್ ಮೈಂಡ್ ಅಂತ. ನೀ ಮನಸ್ಸು ಮಾಡಿದ್ರೆ ಸ್ವರ್ಗವನ್ನು ನರಕ ಮಾಡಬಲ್ಲೆ, ನರಕವನ್ನು ಸ್ವರ್ಗ ಮಾಡಬಲ್ಲೆ. ಸ್ವರ್ಗ ನರಕ ಅನ್ನೋದು ಎಲ್ಲಿ ಇಲ್ಲ, ಅದು ನಿನ್ನ ಮನಸ್ಸಿನಾಗ ಐತಂತ. ಹಂಗೆ ನಾವು ಮನಸ್ಸು ಮಾಡ್ತೀವಿ ಅನ್ನೋದಕ್ಕೆಲ್ಲ ಸಾಧ್ಯ ಆಗ್ತದೆ.